ಇನ್ನು ಕನ್ನಡ ಪರ ಹೋರಾಟಗಾರರು ಸಿಎಂ ಭೇಟಿ ಮಾಡ್ತಾರಂತೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಇದೀಗ ತಾನೇ ಸಾರಾ ಗೋವಿಂದು ಹೇಳ್ತಾ ಇದ್ರು. ಸಾರಾ ಗೋವಿಂದು, ಕರ್ವೆ ಶಿವರಾಮೇಗೌಡರು ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಇವತ್ತು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡ್ತಾರೆ. ಒಂದು ಕಡೆಗೆ ಬಂದ್ ಅಂತ ಹೆಸರಿಗೆ ಮಾತ್ರ ನಡೀತಾ ಇದೆ, ಇನ್ನೊಂದು ಕಡೆಗೆ ಪ್ರತಿಭಟನೆಗಳು ನಡೀತಾ ಇವೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಭೇಟಿ. ಸಾರಾ ಗೋವಿಂದು ಈ ಮಾತು ಹೇಳಿದರು. ಇದರಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಇರ್ತಾರಂತೆ ಈ ಟೀಮಲ್ಲಿ. ಇನ್ನು ವಿಧಾನಸೌಧಕ್ಕೂ ಕೂಡ ಇದರ ಬಿಸಿ ತಟ್ಟಿಲ್ಲ, ಜನಸಾಮಾನ್ಯರಿಗೆ ತಟ್ಟಿಲ್ಲ ಇದರ ಬಿಸಿ. ಯಥಾ ಪ್ರಕಾರ ವಾಹನಗಳು ಓಡಾಡ್ತಾ ಇವೆ. ವಿಧಾನಸೌಧದ ಸುತ್ತಮುತ್ತ ಜನ ಸಂಚಾರ ಮಾಡ್ತಾ ಇದ್ದಾರೆ. ಯಾವ ತೊಂದರೆಗಳು ಕೂಡ ಇಲ್ಲ. ನಾನು ಹೇಳೋದು, ಈ ಸುಮ್ಮನೆ ಈ ಬಂದ್ ಅಂತ ಹೇಳಿ ಯಾಕೋ ಈ ನಿಟ್ಟಿನಲ್ಲಿ ಒಗ್ಗಟ್ಟೇ ಇಲ್ಲ ಅಂತ ಅನಿಸ್ಕೊಳ್ಳೋದು ಯಾಕೆ ಈ ನಾಯಕರುಗಳು ಅರ್ಥ ಆಗಲಿಲ್ಲ. ಸ್ಥಿತಿಗತಿಗಳೇನು ಎತ್ತ, ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಇವಾಗಲೇ ಮಳೆ ಅಭಾವ ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ನೀರು ಬಿಡೋದು ತುಂಬ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಮಾಡಿ ಪ್ರತಿಭಟನೆಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಿ, ಒಟ್ಟೊಟ್ಟಿಗೆ ಮಾಡಿ. ಅದು ಬಿಟ್ಟು ವಾಟಾಳ್ ನಾಗರಾಜ್ ಅವರು ನಾವು ಮಾತ್ರ ಪ್ರತಿಭಟನೆ ಮಾಡಿಸ್ತೀವಿ, ಬಂದ್ ಮಾಡಿಸ್ತೀವಿ ಅಂತ ಹೊರಟ್ಬಿಟ್ರೆ ಹೆಂಗೆ? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ವಿಧಾನಸೌಧದ ಮುಂಭಾಗದಲ್ಲಿದ್ದಾರೆ. ಸುನಿಲ್, ಸ್ಥಿತಿಗತಿಗಳು ಯಾವ ರೀತಿ ಇದೆ? ಬೆಂಗಳೂರಲ್ಲಿ ನೋಡ್ತೀವಿ ಯಥಾ ಪ್ರಕಾರ ಜನಜೀವನ ಸಾಗ್ತಾ ಇದೆ. ನೀವು ವಿಧಾನಸೌಧದ ಮುಂಭಾಗದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳೇನು ಸುನಿಲ್? ರಂಗನಾಥ್, ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ಕರ್ನಾಟಕ ಬಂದಿನ ಒಂದು ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಸಹಜವಾಗಿ ಜನಸಾಮಾನ್ಯರ ಓಡಾಟ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಬಂದ್ ಆದಂಥ ಸಂದರ್ಭದಲ್ಲಿ ಈಗಾಗಲೇ ವಿಧಾನಸೌಧ ಆಗ್ಬೋದು, ಪ್ರಮುಖ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಪೊಲೀಸರು ಹಾಕೊಡ್ತಾ ಇದ್ರು. ಮತ್ತೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಆದರೆ ಇಲ್ಲಿನ ವಾತಾವರಣ ವಿಧಾನಸೌಧ ಸುತ್ತಮುತ್ತ ಯಾವುದೇ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ವಿಧಾನಸೌಧ ಸುತ್ತಮುತ್ತ ಯಾವುದೇ ರೀತಿಯಾಗಿ ಕರ್ನಾಟಕದ ಬಂದ್ ಬಿಸಿ ಕೂಡ ಕಂಡು ಬರ್ತಾ ಇಲ್ಲ. ನಾನೀಗ ವಿಧಾನಸೌಧದ ಮುಂಭಾಗದಲ್ಲಿ ಇದನ್ನ ಹಿಂಭಾಗಿನ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಸಹಜವಾಗಿದ್ದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ವಾಹನಗಳ ಸಂಚಾರವೂ ಕೂಡ ಜಾಸ್ತಿ ಆಗಿದೆ. ನಾರ್ಮಲ್ ಆಗಿ ವಾಹನಗಳ ಸಂಚಾರ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ವಿಧಾನಸೌಧ ಸುತ್ತಮುತ್ತ ಸರ್ಕಾರಿ ಕಚೇರಿಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಈಗಾಗಲೇ ನೌಕರರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಬಂದಿನ ಒಂದು ವಾತಾವರಣವು ಕೂಡ ಕಂಡು ಬರ್ತಾ ಇಲ್ಲ. ಎಂದಿನಂತೆ ವಾಹನಗಳ ಓಡಾಟಗಳು ನಡೀತಾ ಇದೆ. ಎಲ್ಲರೂ ಕೂಡ ಆರಾಮಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಬಂದಿನ ವಾತಾವರಣ ಯಾವುದೇ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಮತ್ತೆ ವಿಧಾನಸೌಧ ಸುತ್ತಮುತ್ತ ಬಹುತೇಕ ಕಡೆ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಬಂದಿನ ಒಂದು ವಾತಾವರಣ ಗೋಚರಿಸ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬಂದನ ಆತರಾತ್ರವಾಗಿ ಕರೆದ್ರ, ಒಗ್ಗಟ್ಟಿನ ಪ್ರದರ್ಶನವಿಲ್ಲದೆ ಒಗ್ಗಟ್ಟಿಲ್ಲದೆ ಬಂದನ ಕರೆದ್ರ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟುಗಳು, ಜನರ ಓಡಾಟ, ವಾಹನ ಸಂಚಾರ ಸಾಮಾನ್ಯ ದಿನದಂತೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ವಿಧಾನಸೌಧದಲ್ಲಿ ಈಗಾಗಲೇ ಅಧಿವೇಶನ ಕೂಡ ಇವತ್ತು ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚು ಒಂದ್ ಕಡೆ ಮಾಡ್ಕೊಂಡಿದ್ರೆ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ಅಧಿವೇಶನ ನೋಡ್ಲಿಕ್ಕೆ, ಅವರ ನಾಯಕರನ್ನ, ನೆಚ್ಚಿನ ನಾಯಕರನ್ನ ಭೇಟಿ ಆಗ್ಲಿಕ್ಕೆ. ಆದ್ರೆ ಎಂದಿನಂತೆ ಸಹಜವಾಗಿ ವಿಧಾನಸೌಧ ಸುತ್ತಮುತ್ತ ಎಲ್ಲ ಸಾರ್ವಜನಿಕರು ಓಡಾಟ ಕಂಡು ಬರ್ತಾ ಇದೆ, ಸಹಜ ಸ್ಥಿತಿ ಕಂಡು ಬರ್ತಾ ಇದೆ. ಸ್ವಲ್ಪವೂ ಕೂಡ ಬಂಧನ ಒಂದು ಎಫೆಕ್ಟ್ ಕೂಡ ಎಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಪ್ರಮುಖ ಪ್ರದೇಶಗಳೆಂದೇ ವಿಧಾನಸೌಧ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಮತ್ತೆ ಕಾರ್ಪೊರೇಷನ್ ಸರ್ಕಲ್, KR ಸರ್ಕಲ್ ಅಲ್ಲಿ ಸಹಜವಾಗಿ ಜನರ ಓಡಾಟ ವಹಿವಾಟು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಆತರವಾಗಿ ಏನಾದ್ರು ಬಂಧನ ಕರೆದ್ರೆ, ಯಾವುದೇ ಒಂದು ಒಗ್ಗಟ್ಟಿಲ್ದಲೇ ಒಂದು ಬಂಧನ ಕರೆದಿರೋ ಒಂದು ಎಫೆಕ್ಟ್ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಸಹಜ ದಿನದಂತೆ ಜನರ ಓಡಾಟಗಳು ಕೂಡ ವಿಧಾನಸೌಧ ಸುತ್ತಮುತ್ತ ಕಂಡು ಬರ್ತಾ ಇರುವಂಥದ್ದು. ರಂಗನಾಥ್, ತಮ್ಮೆಲ್ಲ ಮಾಹಿತಿಗೆ